ಖಂಡಿತವಾಗ್ಲೂ ವಿಶ್ವಗುರು ಬಸವಣ್ಣವರು ಇಡೀ ವಿಶ್ವಕ್ಕೆ ಶಾಂತಿ, ಸಮಾನತೆ, ಮೂಢನಂಬಿಕೆಗಳು, ಗೂಢಚಾರಗಳ ವಿರುದ್ಧ ಧ್ವನಿ ಎತ್ತಿದವರು. 12ನೇ ಶತಮಾನದಲ್ಲಿ ಯಾರಾದರೂ ಧೀಮಂತ ನಾಯಕರಿದ್ರೆ ಅವರು ಬಸವಣ್ಣವರು ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಜಾತಿ ವ್ಯವಸ್ಥೆಯಲ್ಲಿ ಒಬ್ಬರನ್ನೊಬ್ಬರು ಎತ್ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಆದರೆ ಬಸವಣ್ಣವರ ದೂರದೃಷ್ಟಿ, ಕಲ್ಪನೆ, ದೂರ ವಿಚಾರ, ಎಲ್ಲರೂ ಮನುಕುಲದ ಏಕತೆಗೆ ಶ್ರಮಿಸತಕ್ಕಂಥ ಕೆಲಸವನ್ನು ಮಾಡಿ ಇಡೀ ವಿಶ್ವಕ್ಕೆ ಮಾನವೀಯತೆಯನ್ನ ಮರೆದಿರ್ತಕ್ಕಂಥವ್ರು ಬಸವಣ್ಣವರು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಬಸವಣ್ಣವರ ಫೋಟೋನ ಎಲ್ಲ ಕಚೇರಿಗಳಲ್ಲಿ ಹಾಕೋದ್ರ ಮುಖಾಂತರ ಅವರ ಚರಿತ್ರೆಯನ್ನ ಮುಂದಿನ ಪೀಳಿಗೆಗೆ ತಿಳಿ ಹೇಳುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಬಹುಶಃ ಅವತ್ತಿನ ಬಸವಣ್ಣವರ ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವ್ರನ್ನ ನೋಡಿದ್ರೆ ಇವತ್ತೇನು ಕಡೆ ಸಮಾಜದವ್ರನ್ನ ಅಲ್ಲಂ ಪ್ರಭುವನ ಅಧ್ಯಕ್ಷನಾಗಿ ಮಾಡೋದ್ರ ಮುಖಾಂತರ ಇವತ್ತು ವಿಶ್ವಕ್ಕೆ ಏನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರಗಳಿರಬಹುದು, ಎಲ್ಲರಿಗೂ ಇವತ್ತು ಪ್ರಾತಿನಿಧ್ಯ ಸಚಿವ ಸಂಪುಟದಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಅದು ಬಸವಣ್ಣವರ ಕಲ್ಪನೆ ಅಂತಕ್ಕಂಥ ಮಾತನ್ನ ನಾನು ಸ್ಮರಿಸಲಿಕ್ಕೆ ಇವತ್ತು ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಅನೇಕರು ಕೂಡ ಮಾತನಾಡ್ತಕ್ಕಂಥವ್ರು ಇದ್ದಾರೆ. ಇವತ್ತು ಎಷ್ಟೇ ಹೇಳಿದ್ರು ಕೂಡ ಬಸವಣ್ಣವ್ರ ಬಗ್ಗೆ ಇವತ್ತು ಮುಗಿಲಾರದಂತ ಇವತ್ತು ಚರಿತ್ರೆಯನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಇವತ್ತು ಆ ಬಸವಣ್ಣವರ ಚಿಂತನೆಗಳನ್ನ ನಾವು ಕೂಡ ಅನುಭವಿಸಿಕೊಳ್ಳೋದ್ರ ಮುಖಾಂತರ ಜೀವನದಲ್ಲಿ ಇವತ್ತು ಏನಾದರೂ ಸಾಧನೆಯನ್ನ ಮಾಡತಕ್ಕಂಥ ವಿಚಾರವನ್ನ ಇವತ್ತು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ಇನ್ನೊಮ್ಮೆ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನ ಹೇಳಿ